ಆಗಸ್ಟ್ 8, 2025ರಂದು ಏಕಾಏಕಿ ಒಬ್ಬ ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಎಂದೇ ಪ್ರಖ್ಯಾತಿಯಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯನ್ನ ಯಾವುದೇ ಮುನ್ಸೂಚನೆಯನ್ನ ನೀಡದೆ ರಾತ್ರೋನ್ರಾತ್ರಿ ತೆರವುಗೊಳಿಸಿರುವುದರ ಬಗ್ಗೆ ಕುರಿತು ಅಭಿಮಾನಿಗಳಲ್ಲಿ ಒಂದು ದೊಡ್ಡ ಕಿಚ್ಚನ್ನೇ ಹಚ್ಚಿಸಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತ ಅನ್ನೋ ಪದಕ್ಕೆ ಅರ್ಥವನ್ನ ಕೊಟ್ಟಂತವರು ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾಗದ ಸಾಧನೆ ಮಾಡಿ ಕೋಟ್ಯಾಂತರ ಕನ್ನಡಿಗರ ಮನಗೆದ್ದವರಿಗೆ ತನ್ನ ಸಮಾಧಿಯ ಜಾಗವನ್ನ ನಮ್ಮ ಕೈಲಿ ಕೊಡಲಿಕ್ಕಾಗ್ತಾ ಇಲ್ಲ. ಇದರ ಬಗ್ಗೆ ಆಕ್ರೋಶಗೊಂಡು ಸಮಾಧಿ ನೋಡಲೆಂದು ಬಂದ ಅಭಿಮಾನಿಗಳನ್ನ ಗೇಟ್ನ ಹೊರವಲಯದಲ್ಲೇ ನಿಲ್ಲಿಸಿದ ಅಧಿಕಾರಿಗಳು ಕನ್ನಡ ಚಿತ್ರರಂಗದ ಖ್ಯಾತ ನಟ ಬಾಲಕೃಷ್ಣನ್ ಅವರು ಕನ್ನಡ ಚಿತ್ರರಂಗದಲ್ಲೇ ನಮ್ಮದೇ ಆದಂತಹ ಒಂದು ಸ್ವಂತ ಸ್ಟುಡಿಯೋ ಇರಬೇಕೆಂದು 1965ರಲ್ಲಿ 5 ಎಕರೆ ಜಾಗವನ್ನ ಲೀಸ್ಗೆ ಹಾಕಿ ಸ್ಟುಡಿಯೋ ಕಟ್ಟಿಸ್ತಾರೆ. ಇದಕ್ಕೆ ತಗಲುವ ಖರ್ಚು ವೆಚ್ಚವನ್ನೆಲ್ಲ ಅವರಿಂದಲೂ ಸ್ವಲ್ಪ ಮತ್ತು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳ ಜನರಿಂದ ಪ್ರಾಮಿಸ್ ನೋಟ್ ನಿಂದ ಒಂದಿಷ್ಟು ಹಣವನ್ನ ಸೇರಿಸ್ತಾರೆ. ಪ್ರಾಮಿಸ್ ನೋಟ್ ಅಂದ್ರೆ ನಿಗದಿತ ಸಮಯಕ್ಕೆ ಅಂತ ಒಂದಿಷ್ಟು ಹಣವನ್ನ ತೆಗೆದುಕೊಂಡು ಅದರ ಬದಲಿಗೆ ಕೊಡುವಂತ ಲೇಖನಿ ಪತ್ರ. ಈ ರೀತಿ ಎಲ್ಲಾ ಹಣವನ್ನ ಕ್ರೋಢೀಕರಿಸಿ ಬಾಲಣ್ಣನವರು ಕಟ್ಟಡ ನಿರ್ಮಾಣ ಕಾರ್ಯನ ಮಾಡ್ತಾರೆ. ಅದಕ್ಕೆ ಅಂದಿನ ಸರ್ಕಾರ ಗುರುತಿಸಿ ಕಲೆ ಪ್ರೋತ್ಸಾಹಕ್ಕೆಂದು ಮತ್ತೆ 15 ಎಕರೆ ಜಮೀನನ್ನ ಅಭಿಮಾನ ಸ್ಟುಡಿಯೋಗೆ 1970ರಲ್ಲಿ ಕೊಡ್ತಾರೆ. ಅವರ ಕುಟುಂಬಸ್ಥರೇ ಹೇಳಿರುವಂತೆ ಒಟ್ಟು 20 ಎಕರೆ ಜಮೀನನ್ನ ಎಕರೆಗೆ 600ರಂತೆ ಅಂದಿನ ಕಾಲದಲ್ಲೇ ಖರೀದಿ ಮಾಡಿರ್ತಾರೆ ಮತ್ತು ಅದಕ್ಕೆ ದಾಖಲೆಗಳಿವೆ ಎಂದು ತಿಳಿಸ್ತಾರೆ. 600 ರೂಪೀಸ್ ಪರ್ ಏಕರ್ ಹಂಗೆ 20 ಎಕರೆಯನ್ನು ಕೊಂಡ್ಕೊಂಡ್ರು. ಅದೆಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಇನ್ನು ಸಮಯ ಕಳೆದಂತೆ 2009 ಡಿಸೆಂಬರ್ 30ರಂದು ಡಾಕ್ಟರ್ ವಿಷ್ಣುವರ್ಧನ್ ರವರು ಹೃದಯಾಘಾತದಿಂದ ವಿಧಿವಶರಾಗ್ತಾರೆ. ಅಭಿಮಾನ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆಯನ್ನು ಸಹ ಮಾಡ್ತಾರೆ. ಕೆಲ ವರ್ಷಗಳ ನಂತರ ತಿಳಿಯುತ್ತೆ ಅದು ವಿವಾದಿತ ಜಾಗ. ನಂತರದಲ್ಲಿ ಅಭಿಮಾನಿಗಳು ಅಲ್ಲೊಂದು ಸ್ಮಾರಕ ಕಟ್ಟಬೇಕು ಅಂತ ನಿರ್ಧರಿಸ್ತಾರೆ. ಆದ್ರೆ ಬಾಲಣ್ಣನವರ ಕುಟುಂಬಸ್ಥರು ತಡೆಯನ್ನ ಮಾಡ್ತಾರೆ. ಅಂದಿನ ಸರ್ಕಾರ ಅಭಿಮಾನ ಸ್ಟುಡಿಯೋಗೆ 2015ರಲ್ಲಿ ವಿಷ್ಣುವರ್ಧನ್ ಮೆಮೋರಿಯಲ್ ಟ್ರಸ್ಟ್ ಗೆ ದಾನ ಮಾಡುವುದಾಗಿ ಹೇಳುತ್ತೆ. ಆದ್ರೆ ಈ 2 ಎಕರೆ ಭೂಮಿ ಮೈಲ್ಸಂದ್ರ ಗ್ರಾಮದಲ್ಲಿ ರಿಸರ್ವ್ ಫಾರೆಸ್ಟ್ ಬಫರ್ ಝೋನ್ ಗೆ ಬರೋದ್ರಿಂದ ಇದರ ವಿರುದ್ಧ ಪರಿಸರವಾದಿಗಳು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೊಕದ್ದಮೆಯನ್ನು ಹೂಡ್ತಾರೆ. ಅದಕ್ಕೆ ಹೈಕೋರ್ಟ್ ಜೂನ್ 29, 2015ರಲ್ಲಿ ಸ್ವೀಕರಿಸುತ್ತೆ. ಆದ್ರಿಂದ 2 ಎಕರೆ ಭೂಮಿ ಟ್ರಸ್ಟ್ ಗೆ ವಾಸ್ತವವಾಗಿ ಮಂಜೂರು ಆಗುವುದೇ ಇಲ್ಲ. ಹಲವು ಹೋರಾಟಗಳ ಬಳಿ ಮನನೊಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಕುಟುಂಬಸ್ಥರು ಸಮಾಧಿಯನ್ನ ಮೈಸೂರಿನಲ್ಲಿ 2.27 ಎಕರೆ ಭೂಮಿಯಲ್ಲಿ ಬೃಹದಾಕಾರವಾಗಿ ನಿರ್ಮಿಸ್ತಾರೆ. ಆದ್ರೆ ಅಭಿಮಾನಿಗಳು ಅಂತ್ಯಕ್ರಿಯೆ ನಡೆದ ಜಾಗದಲ್ಲೇ ಸ್ಮಾರಕ ಕಟ್ಟಬೇಕು, ಇಲ್ಲಿನ ಸಮಾಧಿಗೆ ನಾವು ಬರ್ತೀವಿ ಅಂತ ಪಟ್ಟು ಹಿಡಿದು ಕೂತ್ಕೊಳ್ತಾರೆ. ಮತ್ತೆ ಕೋರ್ಟ್ಗೂ ಕೂಡ ಹೋಗ್ತಾರೆ. ಆದ್ರೆ ಹೈಕೋರ್ಟ್ ಇದಕ್ಕೆ ಅಭಿಮಾನಿಗಳು ಪ್ರಶ್ನೆ ಮಾಡುವಂತೆ ಬರುವುದಿಲ್ಲ, ಅವರ ಕುಟುಂಬಸ್ಥರು ಮಾತ್ರ ಕೇಳಬಹುದು ಅಂತ ತೀರ್ಪನ್ನ ಕೊಡುತ್ತೆ. ಆದ್ರೆ ವಿಷ್ಣುವರ್ಧನ್ ರವರ ಕುಟುಂಬಸ್ಥರು ಬೆಂಗಳೂರಿನಲ್ಲಿರುವ ಸಮಾಧಿಗೆ ಹೆಚ್ಚು ಗಮನವನ್ನು ಹರಿಸೋದಿಲ್ಲ. ಹಾಗಾಗಿ ಹೈಕೋರ್ಟ್ ಆ ಸಮಾಧಿಯನ್ನ ತೆರವುಗೊಳಿಸಿ ಎಂದು ಆದೇಶವನ್ನು ಹೊರಡಿಸುತ್ತೆ. ಇದರಿಂದ ಸರ್ಕಾರ ರಾತ್ರೋನ್ರಾತ್ರಿ ಸಮಾಧಿಯನ್ನ ತೆರವುಗೊಳಿಸೋದಿಕ್ಕೆ ಪೊಲೀಸರ ಸರ್ಪಗಾವಲೊಂದಿಗೆ ಸಮಾಧಿಯನ್ನ ತೆರವುಗೊಳಿಸುತ್ತಾರೆ. ಇದಕ್ಕೆ ಪ್ರತ್ಯುತ್ತರವಂತೆ ಅಭಿಮಾನಿಗಳು ಕಣ್ಣೀರಿಡುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಲಣ್ಣನವರ ಮಗಳೇ ಈ ಒಂದು ಕೃತ್ಯದ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಈ ವಿಷಯದ ಬಗ್ಗೆ ನನಗೂ ಸಹ ಮಾಹಿತಿ ನೀಡಲಿಲ್ಲ ಎಂದು ಮತ್ತು ನನ್ನ ಜೀವಕ್ಕೆ ಜೀವ ಬೆದರಿಕೆ ಇದೆ ಎಂದು ಸಹ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಯಾರಿಗೂ ತಿಳಿಸ್ದೆ ರಾತ್ರಿ ಮಾಡಿರೋದು ನನಗೆ ಗೊತ್ತಿಲ್ಲ. ನನಗೆ ಶಾಕ್ ಆಗಿತ್ತು. ಅದು ಮಾಡಬಾರ್ದಾಗಿತ್ತು, ತಪ್ಪು ಅಂತ ನಾನೇ ಒಪ್ಕೊಳ್ತೀನಿ. ಜೀವಕ್ಕೆ ಅಪಾಯ ಇದೆ. ನಾನೇ ದಯಾನಂದ್ ಸರ್ ಇರ್ಬೇಕಾದ್ರೆ ಕಮಿಷನರ್ ಸಾಹೇಬ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಾರ್ತಿಕ್ ಅವನದು ಒಂದು ಗುಂಪಿದೆ, ಅದ್ರಲ್ಲಿ ರಾಜಕಾರಣಿ ಒಬ್ರು ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಅವರೆಲ್ಲ ತುಂಬಾ ದುಡ್ಡೆಲ್ಲ ನೋಡಿ ಒಂದೊಂದು ಸ್ವಲ್ಪ ಈ ಜಾಗನ ನಮ್ಮ ತಂದೆ ಜಾಗನ ಅನ್ಯಾಯ ಮಾಡ್ಕೊಂಡು ಅನ್ಯಾಯ ರೀತಿಯಲ್ಲಿ ಹಣನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದೊಂದು ವಿರೋಧಿಸಿನೇ ನಾನು ಇವಾಗ ಆಕ್ಷನ್ ತಗೊಂಡು ಕೋರ್ಟ್ ಮುಂದೆ ಏನೇನು ಅನ್ಯಾಯ ಆಗಿದೋನೆಲ್ಲ ಕೋರ್ಟ್ ಮುಂದೆ ನಾನು ತಂದಿದ್ದೀನಿ. ಇಲ್ಲ ಮಾಹಿತಿ ಇದೆ, ಬಟ್ ನಾನು ಇವಾಗ ಸದ್ಯಕ್ಕೆ ಬಿಟ್ಕೊಟ್ರೆ ಮತ್ತೆ ನನ್ನ ಜೀವಕ್ಕೆ ಅಪಾಯ ಬರ್ತದೆ. ಇವಾಗ ಬೇಡಿ, ನಾನು ಸಮಯ ಬಂದಾಗ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ಇದರ ಬಗ್ಗೆ ಕುರಿತಂತೆ ನಟ ಸುದೀಪ್ ಸರ್ ಅವರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಸಿಗಾಕೋಬೇಡಿ. ಯಾಕಂದರೆ ಸಿಗಾಕೊಂಡ್ರೆ ನೀವು ಯಾರು ಹೊಡೆದಿರೋದು ಯಾರು ಅಂತ ಗೊತ್ತಾದರೆ ಅಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು, ಅದಕ್ಕಿಂತ ಹೀನಾಯಕವಾಗಿ ನಿಮ್ಮನ್ನು ಹೊಡೆದಾಕ್ತಾರೆ. ನಿಮ್ಮ ಉದ್ದೇಶ, ಹೊಡೆದಾಕಿರೋ ಉದ್ದೇಶ ಅರ್ಥ ಆಗೋಕ್ಕೂ ಸಾಧ್ಯ ಇಲ್ಲ. ಮನುಷ್ಯರಾದವ್ರಿಗೆ ಅರ್ಥ ಆಗಲ್ಲ ಅದು. ಸೊ ಎಲ್ಲೇ ಕೂತಿದ್ರು ದಯವಿಟ್ಟು ಸಿಗಾಕೊಳ್ದಿರೋ ಹಾಗೆ ನೋಡಿ. ಯಾಕಂದರೆ ನಿಮ್ಮ ಹೆಸರು ಹೊರಗಡೆ ಬಂದಿದ್ದಿನ ಏನು ನಡೆಯುತ್ತೆ ಅದನ್ನು ಖಂಡಿತವಾಗ್ಲೂ ಯಾರೂ ತಡೆಯೋಕ್ಕಾಗಲ್ಲ. ಇದಾಗಿತ್ತು ಈ ದಿನದ ವಿಡಿಯೋ. ಈ ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.